ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆ ಬರಪೀಡಿತ ಜಿಲ್ಲೆ. ಯಾವುದೇ ಒಂದು ನದಿ ಮೂಲಗಳು ಇಲ್ಲದೇ ಇರತಕ್ಕಂಥ ಒಂದು ಜಿಲ್ಲೆ ಆಗಿರೋ ಕಾರಣಕ್ಕಾಗಿ ಈ ಒಂದು ಕೋಲಾರ ಜಿಲ್ಲೆಗೆ ಯಾವುದಾದ್ರೂ ಒಂದು ಶಾಶ್ವತವಾಗಿ ಕುಡಿಲಿಕ್ಕೆ ನೀರನ್ನು ಪೂರೈಸುವಂತಹ ಒಂದು ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಹಳಷ್ಟು ಒಂದು ನೀರಾವರಿ ಯೋಜನೆ ಕಾಮಗಾರಿಗಳನ್ನು ಕೈಗೊಂಡಿದೆ. ಆದರೂ ಕೂಡ ಕೋಲಾರ ಜಿಲ್ಲೆಗೆ ಇದುವರೆಗೂ ರಾಜ್ಯ ಸರ್ಕಾರಕ್ಕೆ ಕುಡಿಲಿಕ್ಕೆ ನೀರು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಏನು 2014ರಲ್ಲಿ ಆರಂಭವಾಗಿರ್ತಕ್ಕಂಥ ಎತ್ತಿನ ಹೊಳೆ ಯೋಜನೆ ಕಾಮಗಾರಿ ಬಹಳಷ್ಟು ಒಂದು ವಿಳಂಬಗತಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿನೇ ಏನು ನಿಗದಿಪಡಿಸಿದಂತೆ ಇದುವರೆಗೂ ಕೂಡ ಕೋಲಾರ ಜಿಲ್ಲೆಗೆ ನೀರನ್ನು ಪೂರೈಕೆ ಮಾಡಲಿಕ್ಕಾಗಿಲ್ಲ. ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ಮಾತನ್ನು ಹೇಳಿದೆ. 2027ರ ಒಳಗಾಗಿ ಕೋಲಾರ ಜಿಲ್ಲೆಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಈ ಮಧ್ಯೆ ಕೋಲಾರ ಜಿಲ್ಲೆಗೆ ಈಗಾಗಲೇ ಏನು ನೀರನ್ನು ರಾಜ್ಯ ಸರ್ಕಾರ ಹರಿಸ್ತಾ ಇದೆ. ಅದು KC ವ್ಯಾಲಿ ಯೋಜನೆ ಮೂಲಕ ಏನು ಸಂಸ್ಕರಿಸಿದ ನೀರನ್ನು ಹರಿಸ್ತಾ ಇದೆ. ಇದು ಒಂದು ಹಂದಿಲ ಮಟ್ಟ ವೃದ್ಧಿಗೆ ಒಂದು ನೀರನ್ನು ಹರಿಸ್ತಾ ಇರ್ತಕ್ಕಂಥದ್ದು. ಆದರೆ ಇದು ಕುಡಿಲಿಕ್ಕೆ ಒಂದು ಯೋಗ್ಯವಲ್ಲದಂಥ ಒಂದು ನೀರು. ಹಾಗಾಗಿನೇ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಕುಡಿಯುವ ನೀರನ್ನು ಕೋಲಾರ ಜಿಲ್ಲೆಗೆ ಪೂರೈಕೆ ಮಾಡಿ ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಇದೀಗ ಒಂದು ಹೊಸದೊಂದು ಪ್ರಯತ್ನಕ್ಕೆ ಇದೀಗ ಏನು ಕೋಲಾರದ ಸಂಸದರು ಜೊತೆಗೆ ಕೇಂದ್ರ ಸಚಿವರು ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಮುಂದಾಗಿರ್ತಕ್ಕಂಥದ್ದು. ಏನು ಕೋಲಾರ ಜಿಲ್ಲೆಯ ಏನು ಮುಳಬಾಗಿಲು ತಾಲೂಕಿನ ಪಕ್ಕದಲ್ಲೇ ಹಾದು ಹೋಗಿರ್ತಕ್ಕಂಥ ಒಂದು ಕೃಷ್ಣಾ ನದಿಯ ಒಂದು ನೀರಿನ ಒಂದು ಕಾಲುವೆ ಏನಿದೆ, ಆ ಒಂದು ಭಾಗದಿಂದ ಕೋಲಾರ ಜಿಲ್ಲೆಗೆ ಕನಿಷ್ಠ ಒಂದು ಮಾನವೀಯತೆಯ ದೃಷ್ಟಿಯಿಂದ ಕುಡಿಯುವಂತಹ ಒಂದು ಉದ್ದೇಶಕ್ಕಾಗಿ ನೀರನ್ನು ಹರಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಏನು ಮಾಜಿ CM ಮತ್ತು ಕೇಂದ್ರ ಸಚಿವರು ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಹಾಗೂ ಕೋಲಾರದ ಸಂಸದರು ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಇದೀಗ CM ಚಂದ್ರಬಾಬು ನಾಯ್ಡು ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿ ಅಲ್ಲಿ ಒಂದು ಮನವಿಯನ್ನು ಕೂಡ ಇದಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಏನು ಆಂಧ್ರದ ಒಂದು ಶ್ರೀಶೈಲಂ ಆ ಒಂದು ಭಾಗದಿಂದ ಈ ಒಂದು ಕುಪ್ಪಂ ಅಂದರೆ ಆಂಧ್ರದ ಒಂದು ಕುಪ್ಪಂ ಒಂದು ತಾಲೂಕೇನಿದೆ, ಇಲ್ಲಿವರೆಗೂ ಕೂಡ ಸುಮಾರು ಒಂದು ಏನು 500 ಕಿಲೋಮೀಟರ್ ಕೂಡ ಹೆಚ್ಚು ದೂರದಲ್ಲಿ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಹಂದ್ರಿ ಸುಜಲಾ ಶ್ರವಂತಿ ಯೋಜನೆ ಅನ್ನುವಂತಹ ಒಂದು ಹೆಸರಿನ ಮೂಲಕ ಈಗಾಗಲೇ ಏನು ಆಂಧ್ರ ಪ್ರದೇಶದ 4 ಜಿಲ್ಲೆಗಳಲ್ಲಿ ಹಾದು ಹೋಗ್ತಕ್ಕಂಥ ಒಂದು ನೀರಾವರಿ ಒಂದು ಕಾಲುವೆಯನ್ನು ಇದೀಗ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಕಾಲುವೆ ಏನಿದೆ ಸುಮಾರು 4 ಜಿಲ್ಲೆಗಳಲ್ಲಿ ಈ ಒಂದು ಕಾಲುವೆ ಇದೀಗ ಹರಿದೋಗ್ತಾ ಇರ್ತಕ್ಕಂಥದ್ದು. ಆ ಭಾಗದಲ್ಲಿ ನಾವು ಗಮನಿಸಿದ್ವಿ ಸುಮಾರು 100 ಕೆರೆಗಳನ್ನು ಕೂಡ ಈಗಾಗಲೇ ತುಂಬಿಸಲಾಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ರೈತರು ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಈಗಾಗಲೇ ಒಂದು ಕೃಷಿಯನ್ನು ಕೂಡ ಈಗಾಗಲೇ ಆರಂಭ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ಆಂಧ್ರದ ರಾಯಲಸೀಮಾ ಭಾಗದಲ್ಲಿ ಏನು ಆ ಒಂದು ಭಾಗಕ್ಕೆ ಒಂದು ಕುಡಿಯುವ ನೀರು ಜೊತೆಗೆ ರೈತರಿಗೆ ಏನು ಕೃಷಿ ಚಟುವಟಿಕೆಗೆ ಒಂದು ನೀರಾವರಿ ಒಂದು ಯೋಜನೆಯನ್ನು ಏನು ಆಂಧ್ರ ಸರ್ಕಾರ ಕೈಗೊಂಡಿದ್ದು, ಆ ಒಂದು ಯೋಜನೆ ಈಗಾಗಲೇ ಯಶಸ್ವಿಯಾಗಿ ಜಾರಿಯಾಗಿರ್ತಕ್ಕಂಥದ್ದು. ಅದರ ಒಂದು ಫಲವಾಗಿ 6 ಎಕರೆ ಪ್ರದೇಶದಲ್ಲಿ ಆ ಒಂದು ಭಾಗದ ರೈತರು ಈಗಾಗಲೇ ಒಂದು ಭತ್ತವನ್ನು ಕೂಡ ಒಂದು ಬೆಳೀತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಅಂದರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಿಂದ ಕೇವಲ 5 ಕಿಲೋಮೀಟರ್ ಅಂತರದಲ್ಲೇ ಹಾದು ಹೋಗಿರ್ತಕ್ಕಂಥ ಈ ಒಂದು ಕೃಷ್ಣಾ ನದಿ ನೀರು ಕಾಲುವೆ ಏನಿದೆ, ಆ ಒಂದು ಕಾಲುವೆಯಿಂದ ಇದೀಗ ಒಂದು ಮುಳಬಾಗಿಲು ತಾಲೂಕಿನ ಒಂದು ಮಾರ್ಗವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ ಕುಡಿಯುವ ನೀರನ್ನು ಏನು ಪೂರೈಕೆ ಮಾಡುವಂಥ ನಿಟ್ಟಿನಲ್ಲಿ ಇದೀಗ ಆಂಧ್ರ CM ಚಂದ್ರಬಾಬು ನಾಯ್ಡು ಅವರಿಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಆಂಧ್ರದ CM ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಮನವಿಯನ್ನು ತಾವೇನು ಕೊಟ್ಟಿದ್ದೀರಾ, ಖಂಡಿತ ಈ ಒಂದು ಮನವಿಗೆ ಸಂಬಂಧಪಟ್ಟಂತೆ ನಾನು ನಮ್ಮ ಒಂದು ರಾಜ್ಯದ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿ ಖಂಡಿತ ತಮಗೆ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಏನು HD ಕುಮಾರಸ್ವಾಮಿ ಅವರ ಜೊತೆಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರಿಗೆ ಹೇಳಿರ್ತಕ್ಕಂಥದ್ದು. ಇನ್ನು ಕೋಲಾರ ಜಿಲ್ಲೆಗೆ ಈಗಾಗಲೇ ರಾಜ್ಯ ಸರ್ಕಾರ ಎತ್ತಿನ ಹೊಳೆ ಯೋಜನೆಯನ್ನು ಘೋಷಣೆ ಮಾಡಿದೆ. ಆದರೆ ಈ ಒಂದು ಯೋಜನೆಯ ಒಂದು ಗಾತ್ರ ಏನಿದೆ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಬಿಟ್ಟರೆ ಈ ಒಂದು ಯೋಜನೆಯಿಂದ ಖಂಡಿತ ಕೋಲಾರ ಜಿಲ್ಲೆಗೆ ನೀರು ಬರುತ್ತಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆಂಧ್ರ ಗಡಿಯಲ್ಲಿ ಹರಿದೋಗಿರ್ತಕ್ಕಂಥ ಒಂದು ಕೃಷ್ಣಾ ನದಿ ನೀರಿನ ಕಾಲುವೆಯಿಂದ ಕೋಲಾರ ಜಿಲ್ಲೆಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಿ ಅಂತಕ್ಕಂಥ ಒಂದು ಒತ್ತಾಯದ ಮನವಿಯನ್ನು ಇದೀಗ ಸಂಸದರು ಜೊತೆಗೆ ಕೇಂದ್ರ ಸಚಿವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಳಬಾಗಿಲು ತಾಲೂಕಿನಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ಇರತಕ್ಕಂಥದ್ದು. ಆ ಒಂದು ಭಾಗದ ಜನರು ಕೂಡ ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಏನು ಮುಳಬಾಗಿಲು ತಾಲೂಕಿನ ಹೆಬ್ಬಿಣಿ ಒಂದು ಗ್ರಾಮದಿಂದ ಕೇವಲ 4-5 ಕಿಲೋಮೀಟರ್ ಅಂತರದಲ್ಲೇ ಈ ಒಂದು ಕೃಷ್ಣಾ ನದಿ ನೀರಿನ ಒಂದು ಕಾಲುವೆ ಹಾದು ಹೋಗಿದೆ. ಈ ಒಂದು ಕಾಲುವೆ ಮೂಲಕ ನಮ್ಮ ಒಂದು ತಾಲೂಕಿಗೂ ಕೂಡ ಒಂದು ಕುಡಿಯುವ ನೀರಿನ ಪೂರೈಕೆ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಆ ಭಾಗದ ಒಂದು ಮುಖಂಡರ ಜೊತೆಗೆ ರೈತರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. KC ವ್ಯಾಲು ಅಂತ ಹೇಳ್ತಾರೆ, ಎರ್ಗೋಳ್ ನೀರು ಅಂತ ಹೇಳ್ತಾರೆ. ಭಾಳಷ್ಟು ವಂಚಿತರಾಗಿರ್ತಕ್ಕಂಥ ಜಿಲ್ಲೆ ತಾಲೂಕು ಯಾವುದಾದ್ರೂ ಅದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿನಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ನೀರಾವರಿಯಲ್ಲಿ ಭಾಳಷ್ಟು ಅನ್ಯಾಯ ಆಗ್ತದೆ. ಯಾಕಂದರೆ ಇಲ್ಲಿ ರೈತಾಪಿ ವರ್ಗದವ್ರು ಇರ್ತಕ್ಕಂಥ ಒಂದು ಪ್ರದೇಶ ನಮ್ಮದು. ಭಾಳಷ್ಟು ಟಮಾಟೋ ರೇಷ್ಮೆನ ಅವಲಂಬಿತ ಆಗಿರ್ತಕ್ಕಂಥ ಒಂದು ತಾಲೂಕು ನಮ್ಮದು. ನಮ್ಮ ತಾಲೂಕಿನ ರೈತರ ಕಷ್ಟ ಯಾವ ರೀತಿ ಇದೆ ಅಂದರೆ, ಈ ಟಮಾಟೋ ಗಿಡಗಳ ಔಷಧಿ ಹೊಡೆದು ಕೂಡ ಅವರ ಮೂತ್ರದಲ್ಲಿ ಔಷಧಿ ಪ್ರಮಾಣ ಸೇರಿರ್ತಕ್ಕಂಥ ಅಂಶವನ್ನು ಸೈನ್ಸ್ ಲ್ಯಾಬ್ರೇಟರಿಯಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ಬಹಳಷ್ಟು ನಮ್ಮ ರೈತರು ನೊಂದಿದ್ದಾರೆ. ಭಾಳಷ್ಟು ಇದನ್ನು ಈಗಾಗಲೂ ಕೇಂದ್ರ ಸರ್ಕಾರಗಳು ಕಣ್ಣು ತೆಗೆದು ನಮ್ಮ ತಾಲೂಕಿನ ಕಡೆ ನೋಡಬೇಕು. ಬ್ಯಾಂಕುಗಳಲ್ಲಿ ಸಾಲ ತಗೊಂಡು ಕಟ್ಟದೇ ಇರ್ತಕ್ಕಂಥ ಪರಿಸ್ಥಿತಿಗೆ ಹೋಗಿದ್ದಾರೆ.
ಅದಕ್ಕೆ ತಾವೆಲ್ಲ ಕೂಡ ನಮ್ಮ ಕೋಲಾರ ಜಿಲ್ಲೆ ರೈತರನ್ನ ರಕ್ಷಿಸಬೇಕು ಅಂದರೆ ನಮ್ಮ ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಹೋಗಿರ್ತಕ್ಕಂಥ ಕೃಷ್ಣಾ ಜಲ ನೀರನ್ನು ನಮ್ಮ ತಾಲೂಕು ಹರಿಸಿದ್ರೆ ನಮ್ಮ ರೈತರು ಸುಭಿಕ್ಷವಾಗಿರ್ತಾರೆ, ನಮ್ಮ ರೈತರು ಸುಖವಾಗಿ ಬಾಳಲಿಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಇರ್ತದೆ. ಅದಕ್ಕೆ ತಾವೆಲ್ಲ ಕೂಡ ಏನು ಈ ರಾಜಕಾರಣಿಗಳಿದ್ದಾರೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ತಾವೆಲ್ಲ ಕೂಡ ಪಕ್ಷಾತೀತವಾಗಿ ಶ್ರಮಪಟ್ಟು ಆ ಕೃಷ್ಣಾ ನದಿ ಜಲಗಳನ್ನ ನಮ್ಮ ತಾಲೂಕಿಗೆ ತರಿಸಿದ್ರೆ ಎಲ್ಲ ರೈತರು ಕೂಡ ಇದನ್ನ ತಮಗೆ ಋಣಿಯಾಗಿರ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೇ ವಿಚಾರಕ್ಕೆ ಮಾತನಾಡಿರ್ತಕ್ಕಂಥ ಏನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಕುಡಿಯುವ ನೀರನ್ನು ಪೂರೈಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾನು ಖಂಡಿತ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಏನೋ ನದಿ ನೀರಿನ ಕಾಲುವೆ ಏನು ಮುಳಬಾಗಿಲು ತಾಲೂಕಿನ ಒಂದು ಗಡಿಯಲ್ಲಿ ಹಾದು ಹೋಗಿದೆ. ಈ ಮೂಲಕ ನಾನು ಆಂಧ್ರ CMಗೆ ಒಂದು ಮನವಿಯನ್ನು ಕೊಟ್ಟು ಖಂಡಿತ ಈ ಒಂದು ಭಾಗದ ಜನರಿಗೆ ಒಂದು ಕುಡಿಯುವ ನೀರನ್ನು ಪೂರೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. 10 ವರ್ಷ ಆಯಿತು ನೀರು ಕೊಡ್ತೀವಿ ಅಂತ ಹೇಳಿದ ನಂತರ ಎತ್ತಿನೊಳೆ 10 ವರ್ಷ ಆಗಿದೆ. ಮೊನ್ನೆ ದಿನ CAG ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಎತ್ತಿನ ಹೊಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ, ಎಷ್ಟು ದುಡ್ಡಿನ ಲೂಟಿಯಾಗಿದೆ. ಈಗ ಅದರ ಯೋಜನಾ ವೆಚ್ಚ 33,000 ಕೋಟಿಗೆ ಹೋಗಿದೆ. 8,000 ಕೋಟಿ ಆಯಿತು, ಆಮೇಲೆ 14,000 ಕೋಟಿ ಆಯಿತು, ಆಮೇಲೆ 23,000 ಕೋಟಿ ಆಯಿತು, ಈಗ 33,000 ಕೋಟಿಗೆ ತಗೊಂಡೋಗಿದ್ದಾರೆ. ಇದೇ ಈ ಸರ್ಕಾರದ ಸಾಧನೆಗಳು. ಅದರ ಜೊತೆಗೆ ಇಲ್ಲಿ ಹೊಳೆ ನೀರನ್ನು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಷಿಯರಿ ಪ್ಲ್ಯಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ. ಈ 2 ಜಿಲ್ಲೆ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ತೆಗೀರಿ. ಇವತ್ತು ಹಲವಾರು ಸಂಶೋಧನೆಗಳು, ಕೆಲವು IITಯ ವರದಿಗಳನ್ನು ತೆಗೀರಿ. ಈ ನೀರನ್ನು ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಬೀರ್ತಾಯಿದೆ. ಆ ಕಾಯಿಲೆಗಳಿಗೆ ಈ ಭಾಗದಲ್ಲಿ ಬೆಳತಕ್ಕಂಥ ಬೆಳೆಯನ್ನು ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮೇಲೆ ತಗೊಳ್ಳೋರು. ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ? ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಕೃಷ್ಣಾ ನದಿಯ ಒಂದು ನೀರನ್ನು ಹರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯದ ಒಂದು ಮನವಿಯ ಮೇರೆಗೆ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಜೊತೆಗೆ ಕೋಲಾರ ಸಂಸದರು ಏನು ಪಕ್ಕದ ಆಂಧ್ರ ಪ್ರದೇಶದ CMಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಒಂದು ಮನವಿಗೆ ಅವರು ಯಾವೊಂದು ರೀತಿಯಲ್ಲಿ ಸ್ಪಂದಿಸ್ತಾರೋ ಖಂಡಿತ ಒಂದು ಕಾದು ನೋಡಬೇಕಾಗಿದೆ. ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಕೈಗೊಂಡಿರ್ತಕ್ಕಂಥ ಒಂದು ಎತ್ತಿನ ಹೊಳೆ ಯೋಜನೆ ನೀರಿನ ಕಾಮಗಾರಿ ಏನಿದೆ, ಆ ಒಂದು ಕಾಮಗಾರಿ ಬಹಳಷ್ಟು ಒಂದು ವಿಳಂಬಗತಿಯಲ್ಲಿ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಒಂದು ಎತ್ತಿನ ಹೊಳೆ ಯೋಜನೆಯ ನೀರು ಕೋಲಾರಕ್ಕೆ ಬರಲ್ಲ ಅಂತಕ್ಕಂಥ ಒಂದು ಭವಿಷ್ಯನೂ ಕೂಡ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ನುಡಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪಕ್ಕದ ಒಂದು ಆಂಧ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥ ಒಂದು ಯೋಜನೆಯಿಂದ ಈಗಾಗಲೇ ಬಹಳ ಯಶಸ್ವಿಯಾಗಿ ಈ ಒಂದು ಆಂಧ್ರ ಪ್ರದೇಶದ ರಾಯಲಸೀಮಾ ಭಾಗದ 4 ಜಿಲ್ಲೆಗಳಿಗೆ ಒಂದು ಕುಡಿಯುವ ನೀರು ಜೊತೆಗೆ ಆ ಒಂದು ಭಾಗದಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಒಂದು ನೀರನ್ನು ಪೂರೈಕೆ ಮಾಡಲಾಗ್ತಿದೆ. ಆ ಒಂದು ಕೃಷ್ಣಾ ನದಿಯ ಕಾಲುವೆಯ ಒಂದು ನೀರನ್ನು ಕೋಲಾರ ಜಿಲ್ಲೆಗೂ ಇದೀಗ ಹರಿಸಿ ಅಂತಕ್ಕಂಥ ಒಂದು ಒತ್ತಾಯದ ಇದೀಗ ಕೇಳಿ ಬಂದಿರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.